ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಾ ಒಂದು SSLC ಸ್ಕೂಲ್ ಲಾಗಿನ್ನಲ್ಲಿ ನಾವು ಲಾಗಿನ್ ಆಗಿ ಒಂದು ಕ್ಯಾಪ್ಚಾ ಕೋಡನ್ನು ಹಾಕಿ ಪ್ರವೇಶ ಮಾಡಿದರೆ ತಮ್ಮ ಒಂದು 10ನೇ ತರಗತಿಯ ವಿದ್ಯಾರ್ಥಿಗಳ ಇಂಟರ್ನಲ್ ಅಸೆಸ್ಮೆಂಟನ್ನು ಈ ಬಾರಿ ಬಹಳಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷ ನಾವು 20ಕ್ಕೆ ಎಷ್ಟು ತೆಗೆದುಕೊಂಡಿದ್ದಾನೆ ವಿದ್ಯಾರ್ಥಿ ಅಂತಕ್ಕಂಥದ್ದನ್ನು ಮಾತ್ರ ಗಮನದಲ್ಲಿಟ್ಕೊಂಡು ಹಾಕ್ತಾ ಇದ್ದೀವಿ. ಈ ಬಾರಿ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. FA1, FA2, FA3, FA4 ಹೀಗೆ ಪ್ರತಿಯೊಂದನ್ನು ಹಾಕುತ್ತಾ ಸೇವ್ ಮಾಡಿ ಕೊನೆಗೆ ನಾವು ಪ್ರಿಂಟೌಟನ್ನು ತೆಗಿಬೇಕಾದಂಥ ಒಂದು ಸಂದರ್ಭವನ್ನು ಈ ಬಾರಿ ನೋಡ್ತಾ ಇದ್ದೀವಿ. ನೋಡಿ, ಲಾಗಿನ್ ಆಗಿ ತಾವು ಓಪನ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸುಮಾರು ಕೆಲವೊಂದಿಷ್ಟು ರೂಲ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರೂಲ್ಗಳನ್ನು ತಾವು ಓದಲೇಬೇಕು. ಯಾಕಂದರೆ ಬಹಳಷ್ಟು ಮಾಹಿತಿಯನ್ನು ನೀವು ಹೊಸದಾಗಿ ಮಾಡಬೇಕಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಆಂತರಿಕ ಅಂಕಗಳನ್ನು ನಮೂದಿಸುತ್ತಿಲ್ಲ, ಬದಲಾವಣೆ ಇದೆ. ಹಾಗಾಗಿ ತಾವು ಸಾಧ್ಯವಾದಷ್ಟು ಎಲ್ಲ ಮಾಹಿತಿಗಳನ್ನು ಓದಿಕೊಂಡು ಕೊನೆಗೆ ಒಂದು ಚೆಕ್ ಬಾಕ್ಸ್ ಬರುತ್ತೆ. ಆ ಚೆಕ್ ಬಾಕ್ಸ್ ಕೂಡ ತಾವು ಮಾರ್ಕ್ ಮಾಡಿ ಈ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಪ್ರತಿಯೊಂದನ್ನು ಓದ್ಕೋತ ಹೋಗಿ ತಾವು ಸಾಧ್ಯವಾದಷ್ಟು ತಮಗೆಲ್ಲ ಗೊತ್ತಾಗತ್ತೆ. ಪಾರ್ಟ್ ಬಿ ಗ್ರೇಡ್ ಇದೆ, ಡೈರೆಕ್ಟ್ ಇದೆ. ಯು ಹ್ಯಾವ್ ಟು ಎಂಟರ್ ಪಾರ್ಟ್ ಬಿ ಗ್ರೇಡ್ಸ್ ಓನ್ಲಿ ಒನ್ಸ್. ಆದರೆ ಪಾರ್ಟ್ ಎಗೆ ಸಂಬಂಧಪಟ್ಟಂತೆ FA1 ಓಸು ತುಂಬಿದ ಮೇಲೇ ಸೇವ್ ಮಾಡಿ ಮತ್ತೆ ನೆಕ್ಸ್ಟ್ ಹೋಗಬೇಕು. ನಂತರದಲ್ಲಿ ತಾವು ನೋಡ್ತಾ ಇದ್ರೆ ಪ್ರತಿಯೊಂದು ನೋಡ್ತಾ ಹೋಗಿ ಇಲ್ಲಿ ಏನೇನು ರೂಲ್ ಇದೆ ಅಂತೇಳಿ. ನೋಡಿ ಕೆಲವೊಂದಿಷ್ಟು ರೂಲ್ಸ್ ಹೇಗಿದ್ದಾವೆ ಅಂತೇಳಿ. ಕೊನೆಗಿದೆ ನೋಡಿ, ಟು ಫ್ರೀಸ್ ದ ಡಾಟಾ, ಟೇಕ್ ದ ಪ್ರಿಂಟ್ಔಟ್, ವೆರಿಫೈ ಆ್ಯಂಡ್ ದೆನ್ ಯೂಸ್ ಕ್ಲಿಯರ್ ಬಟನ್, ರೀ-ಎಂಟರ್ ಸ್ಯಾಶ್ ನಂಬರ್ ಆ್ಯಂಡ್ ಪ್ರೊಸೀಡ್ ಅಂತದೆ. ಏನಿದೆ ಇಲ್ಲಿ ನೋಡಿ ಚೆಕ್ ಬಾಕ್ಸ್ ಮುಂದೆ, ಐ ಹ್ಯಾವ್ ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್. ಚೆಕ್ ಬಾಕ್ಸ್ ರೈಟ್ ಮಾಡ್ಕೋಬೇಕು. ಪ್ರೊಸೀಡ್ ಟು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಎಂಟ್ರಿ ಅಂತಿದೆ ಲಾಸ್ಟ್. ಎಲ್ಲ ಆದಮೇಲೆ ತಾವು ಪ್ರೊಸೀಡ್ ಮಾಡಬೇಕು. ಅಲ್ಲಿವರೆಗೆ ಹೋಗಬಾರ್ದು. ನೋಡಿ ತಾವು ದಯವಿಟ್ಟು ಹೇಗಿದೆ ಅಂಥೇಳಿ. ನೋಡಿ ಇಲ್ಲಿ ಇಂಟರ್ನಲ್ ಅಸೆಸ್ಮೆಂಟನ್ನು ಹಾಕಬೇಕಾದ್ರೆ ಕಂಪಲ್ಸರಿ ವಿದ್ಯಾರ್ಥಿಯ STS ನಂಬರ್ ಬೇಕೇ ಬೇಕು. ವಿತೌಟ್ STS ನಂಬರ್ ಯು ಕಾಂಟ್ ಫಿಲ್ ಅಪ್ ಇಂಟರ್ನಲ್ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್. ಸೊ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸನ್ನು ಹಾಕಬೇಕಾದ್ರೆ ತಮಗೆ ಗೊತ್ತಿರುವಂಥದ್ದೇ. ಸೊ ತಮ್ಮ ಶಾಲೆಯ ಒಂದು ಕೋಡನ್ನು ಹಾಕಿ ತಾವು ಎಂಟ್ರಿ ಆಗಬೇಕಾದಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ತಾವು ಎಸ್ ಅನ್ಬೇಕು. ಯಾವಾಗ STS ನಂಬರ್ ಹಾಕಿದ ಮೇಲೆ ಒಂದು ಎಸ್ ಅಂತಕ್ಕಂಥ ಆಪ್ಷನ್ ಅದ. ಎಸ್ ಆರ್ ನೋ ಅಂತಿದೆ. ಅಲ್ಲಿ ಎಸ್ ಎದಕ್ಕದ ಅಂದರೆ ಆ ವಿದ್ಯಾರ್ಥಿಯ ಹಾಜರಾದ ದಿನಗಳು, ಶಾಲೆಗೆ ಹಾಜರಾದ ದಿನಗಳು ನಾಟ್ ಬಿಲೋ ದ 75 ಅಂತ. 75% ಹಾಜರಾತಿಗಿಂತ ಕಡಿಮೆ ಇದ್ದರೆ ನೋ ಅನ್ಬೇಕು, ಹೆಚ್ಚಿದ್ರೆ ಎಸ್ ಅನ್ಬೇಕು. ಆಗ ಮಾತ್ರ ಆ ವಿದ್ಯಾರ್ಥಿಯ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಆ್ಯಡ್ ಮಾಡಿದ ಮೇಲೆ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ತಾವು ಗಮನಿಸಿ. ಇಲ್ಲಿ ಕೂಡ ತಾವು ಗಮನಿಸಬೇಕು. ಕೊಟ್ಟಿರುವ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ತಾವು ತಪ್ಪದೇ ಓದಬೇಕು. ಇನ್ಸ್ಟ್ರಕ್ಷನ್ಗಳನ್ನು ಓದದೆ ಹೋದರೆ ಸಮಸ್ಯೆಗಳಾಗೋದು ಸಾಧ್ಯತೆ ಇದೆ. ನೋಡಿ ಇಲ್ಲಿ ಓಪನ್ ಹೇಗಿದೆ ನೋಡಿ. ಇಲ್ಲಿ STS ನಂಬರ್ ಕಂಪಲ್ಸರಿ ಹಾಕಬೇಕು. ನೋಡಿ, ಪ್ಲೀಸ್ ಎಂಟರ್ ದ STS ನಂಬರ್. ವಿತೌಟ್ STS ನಂಬರ್ ತಗೊಳ್ಳೋಕ್ಕೆ ಹೋಗೋದೇ ಇಲ್ಲ. ಅದಾದಮೇಲೆ 75% ಇದ್ದರೆ ಎಸ್ ಅನ್ಬೇಕು, ಇಲ್ಲ ಅಂದರೆ ನೋ ಅನ್ಬೇಕು. ಈಗ STS ನಂಬರನ್ನು ಹಾಕ್ತಾ ಇದ್ದೀನಿ. ನಂತರ ಏನಾಗುತ್ತೆ ನೋಡಿ, ಬಿಲೋ 75 ಅಂತ ಕೇಳ್ಯಾರ, ಇಲ್ಲ ಅಂತೇಳಿ ಇಲ್ಲಿ ಅಬೌವ್ 75 ಇದೆಯಾ, ಎಸ್ ಅಂತ ಹೇಳ್ತೀವಿ. ಮಿನಿಮಮ್ 75 ಅಟೆಂಡೆನ್ಸ್ ಅದೇನೋ ಅಂತ ಕೇಳ್ತಾರೆ. ಅಂದರೆ ಎನ್ಯುವಲ್ ಎಕ್ಸಾಮ್ಗೆ ಕೂತ್ಕೊಳ್ಳೋಕ್ಕೆ ಅರ್ಹರಿದ್ದಾರಾ ಅಂತ ಕೇಳ್ತಾರೆ. ಓಕೆ ಅಂತ ಹೇಳ್ಬೇಕು ನಾವು.
ಒಂದು ವಿದ್ಯಾರ್ಥಿಯ ಎಲ್ಲ ಇನ್ಫಾರ್ಮೇಷನ್ಗಳು ಬರ್ತವೆ. ಇಲ್ಲಿ ನೋಡಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಹೀಗೆ ಅಷ್ಟು ವಿಷಯಗಳಿದ್ದಾವೆ. ಇದು ಪಾರ್ಟ್ ಎಗೆ ಸಂಬಂಧಪಟ್ಟ ಹಾಗೆ. ಮೊದಲು ಏನು ಮಾಡಬೇಕು, ಪಾರ್ಟ್ ಎ 50ಕ್ಕೆ ಎಷ್ಟು ಒಂದ, ಇದು FA1 ಮಾತ್ರ. ಎಲ್ಲವುಗಳನ್ನು ಎಲ್ಲ ವಿಷಯದ FA1ಗಳನ್ನು ಎಂಟ್ರಿ ಮಾಡಿದ ಮೇಲೆ ಮಾತ್ರ ಅದು ಸೇವ್ ಒಂದಿದ್ದು ಮಾತ್ರ ಏನಾಗ್ತದೆ, ಸೇವ್ ಒಂದ ಮೇಲೆ FA2 ಓಪನ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಎಂಟ್ರಿ ಆಗಿದ್ದಾವೆ. ನಾವು ಅವಾಗಲೇನು ಒಮ್ಮೆ ಡೈರೆಕ್ಟಾಗಿ ಪಾರ್ಟ್ ಬಿಯನ್ನು ವಿದ್ಯಾರ್ಥಿ ಒಮ್ಮೆ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿದ್ಮೇಲೆ ಸೇವ್ ಕಾಲಮ್ ಅಂತಿದ್ದೀವಿ, ಲಾಸ್ಟ್ಗೆ ಸೇವ್ ಅನ್ಬೇಕು. ನೋಡಿರಿ, ಡು ಯು ವಾಂಟ್ ಟು ಸೇವ್ ದ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಕೇಳಿದೆ. ಎಸ್ ಅಂದರೆ ಓಕೆ ಅಂದರೆ ಮುಗಿದೋದು. ನೋಡಿರಿ, ಮಾರ್ಕ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಈಗ ನೆಕ್ಸ್ಟ್ ಏನಾಗುತ್ತೆ, FA2 ಓಪನ್ ಆಗುತ್ತೆ. ನೋಡಿರಿ ಇವಾಗ FA2, FA1 ಆಲ್ರೆಡಿ ಎಂಟ್ರಿ ಆಯ್ತು. ಇವಾಗ 50ಕ್ಕೆ ಅಂತದು. ಈಗ FA2 ಎಂಟ್ರಿ ಮಾಡಬೇಕು. FA2 ಎಂಟ್ರಿ ಮಾಡಿದಾಗ ತಾವು ನೋಡ್ತಾ ಇದ್ರೆ ಇಲ್ಲಿ ನೋಡ್ರಿ, FA3, FA4 ಓಪನ್ ಆಗಲ್ಲ, ಅವು ಕ್ಲಿಕ್ ಮಾಡಿದ್ರು. ಎಲ್ಲವುಗಳನ್ನು ಹೀಗೆ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಅಂಕಗಳನ್ನು ನಮೂದಿಸ್ತಾ ಹೋಗಬೇಕು. ಮೊದಲ ಬಾರಿ ಹೀಗಿರಲಿಲ್ಲ. ಹೇಗಿತ್ತಪ್ಪ ಅಂದರೆ, ನಮ್ಮ ಒಂದು ವೈಯಕ್ತಿಕ ಅಂಕವಹಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಕ್ರೋಢೀಕರಣ ಮಾಡಿ 200ನ್ನು 20 ಕನ್ವರ್ಟ್ ಮಾಡಿ 20ಕ್ಕೆ ಎಷ್ಟು ಹೊಂದಾನ ಅಂತಕ್ಕಂಥದ್ದನ್ನು ಎಲ್ಲ ವಿಷಯವರು ಡೈರೆಕ್ಟಾಗಿ ಎಂಟ್ರಿ ಮಾಡುವಂಥ ಸಂದರ್ಭಗಳಿದ್ದವು. ಆದರೆ ಈ ಬಾರಿ ಪ್ರತಿಯೊಂದು ರೂಪನಾತ್ಮಕ ಮೌಲ್ಯಮಾಪಗಳನ್ನು, ಅಂದರೆ 2 ಆ್ಯಕ್ಟಿವಿಟಿ, ಒಂದು ಸಾಧನಾ ಪರೀಕ್ಷೆ. ಆ್ಯಕ್ಟಿವಿಟಿಗಳೇನಾಗ್ತವೆ, 15 + 15, ಸಾಧನಾ ಪರೀಕ್ಷೆ 20, ಹೀಗೆ ಒಟ್ಟು 50 ಅಂಕಗಳನ್ನು ನಾವು ನಮೂದಿಸಬೇಕಾಗತ್ತೆ. ಈ ಬಾರಿ ಭಾಳಷ್ಟು ಬದಲಾವಣೆ ಇರೋದ್ರಿಂದ ಯಾವುದೇ ವಿದ್ಯಾರ್ಥಿ ಅಂಕಗಳನ್ನು ನಿಧಾನಕ್ಕೆ ನಾವು ಸರಿಯಾಗಿ ಫಿಲ್ಲಪ್ ಮಾಡಬೇಕಾದಂಥ ಸಾಧ್ಯತೆ ಈ ಬಾರಿ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಅಂಕಗಳನ್ನು ನಿಧಾನವಾಗಿ ನಮೂದಿಸುವುದು, ಎಲ್ಲ ವರ್ಗ ಶಿಕ್ಷಕರಾಗಿರ್ಬೋದು, ವಿಷಯ ಶಿಕ್ಷಕರಾಗಿರ್ಬೋದು, ಪ್ರಥಮ ಆದ್ಯತೆ ಮುಖ್ಯ ಗುರುಗಳ ಒಂದು ನೇತೃತ್ವದಲ್ಲಿ ಎಲ್ಲ ಅಂಕಗಳನ್ನು ಫಿಲ್ಲಪ್ ಮಾಡಬೇಕಾಗಿದ್ದು, ಭರ್ತಿ ಮಾಡಬೇಕಾಗಿದ್ದು ಅತ್ಯವಶ್ಯಕ. ಯಾಕಂದರೆ ಮುಖ್ಯವಾದ ಒಂದು SSLC ಘಟ್ಟ, ಆ ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಅಂಕಗಳು. ಹಾಗಾಗಿ ತಾವು ಅವಸರ ಮಾಡದೆ ನಿಧಾನವಾಗಿ FA1, FA2, FA3, FA4 ಎಲ್ಲ ಅಂಕಗಳನ್ನು ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ಮೇಲೆ 200ಕ್ಕೆ ಆ ವಿದ್ಯಾರ್ಥಿ ಪ್ರತಿಯೊಂದು ವಿಷಯದಲ್ಲಿ 20ಕ್ಕೆ ಎಷ್ಟು ಅಂತಕ್ಕಂಥದ್ದನ್ನು ಆಟೋಮೆಟಿಕ್ಕಾಗಿ ನಾವು ಕಾಣ್ಬೋದಿಲ್ಲಿ. ನೋಡಿ, ಎಲ್ಲ ಅಂಕಗಳನ್ನು ನಾನು ಭರ್ತಿ ಮಾಡ್ತಾಯಿದ್ದೇನೆ, ತಮಗೆಲ್ಲ ಗೊತ್ತಾಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು, ಒಂದು ವಿದ್ಯಾರ್ಥಿಯನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಶಾಲೆಯ ಲಾಗಿನ್ನಲ್ಲಿ ಭರ್ತಿ ಮಾಡ್ತಕ್ಕಂಥದ್ದು ಕಾಣ್ತೀವಿ. ಇಲ್ಲಿ ಪ್ರತಿಯೊಂದು ಎಂಟ್ರಿ ಮಾಡಿದಾಗ ಸೇವ್ ಅಂತಕ್ಕಂಥದ್ದು ಬರ್ತಾಯಿದೆ. ಕೊನೆಯ ಬಾರಿ ಬಂದಾಗ ನೋಡಿ, ಎಲ್ಲ ಅಂಕಗಳನ್ನು ಅದು ಈಗ 200ಕ್ಕೆ 20, ಜೊತೆಗೆ ಮುಂದಿದೆ ನೋಡಿರಿ 20, 20. ಈಗ ಪ್ರಿಂಟ್ ಅಂತಕ್ಕಂಥ ಆಪ್ಷನ್ ಬಂದಿದೆ. ಮೊದಲೆಲ್ಲ ಏನು ಬರ್ತಾಯಿತ್ತು, ಸೇವ್ ಅಂತಕ್ಕಂಥದ್ದು ಬರ್ತದೆ. ಈ ಪ್ರಿಂಟ್ ಅಂತಕ್ಕಂಥ ಒಂದು ಆಪ್ಷನ್ ಬಂದ ಮೇಲೆ ಪ್ರಿಂಟ್ ಅನ್ನಬೇಕು. ಪ್ರತಿಯೊಂದು ವಿದ್ಯಾರ್ಥಿ ಈ ರೀತಿ ಪ್ರಿಂಟ್ ಅಂದಾಗ ನೋಡಿರಿ, ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ, ಓಕೆ ಅನ್ಬೇಕು. ಇವಾಗ ಪ್ರಿಂಟ್ ಅನ್ನಬೇಕು. ಇವಾಗ ಪ್ರೀಸ್ ಆಪ್ಷನ್ ಇಲ್ಲ, ಕೊನೆಗೆ ಎಲ್ಲ ವಿದ್ಯಾರ್ಥಿಗಳಾದ ಮೇಲೆ ಒಂದು ಪ್ರೀಸ್ ಆಪ್ಷನ್ ಬರುವಂಥ ಸಾಧ್ಯತೆ ಅದ. ಈಗ ನಾವು ಪ್ರಿಂಟ್ ಅಂತ ಒಂದೊಂದು ವಿದ್ಯಾರ್ಥಿಗಳ ಪ್ರಿಂಟೌಟನ್ನು ತೆಗೆದುಕೊಂಡು, ಈ ಪ್ರಿಂಟೌಟಲ್ಲಿ ಏನಾಗ್ತಾಯಿದೆ ನೋಡಿ, ವಿದ್ಯಾರ್ಥಿಯ ಸಹಿ ಇದೆ, ತರಗತಿಯ ಶಿಕ್ಷಕರ ಸಹಿ ಇದೆ, ಮುಖ್ಯ ಗುರುಗಳ ಸಹಿ ಇದೆ, ಆಮೇಲೆ ಪಾಲಕರ ಸಹಿ ಕೂಡ ತಾವು ಕಾಣ್ತಾ ಇದ್ದೀರಿ. ದಯವಿಟ್ಟು ಆ ಎಲ್ಲವುಗಳನ್ನು ನೋಡಿರಿ, ಪೇರೆಂಟ್ ಸಿಗ್ನೇಚರ್, ಕ್ಲಾಸ್ ಟೀಚರ್ ಸಿಗ್ನೇಚರ್, ಹೆಡ್ ಮಾಸ್ಟರ್ ಸಿಗ್ನೇಚರ್, ಆಮೇಲೆ ಏನಿದೆ ನೋಡಿ, ಒಂದು ಡೇಟ್ ಬಂದಿದೆ. ಇಲ್ಲಿ ನಾವು ವಿದ್ಯಾರ್ಥಿಗಳ ಒಂದು ಮಾಹಿತಿಗೋಸ್ಕರ ಬ್ಯಾಕ್ ಸೈಡ್
MT ವಿದ್ಯಾರ್ಥಿಯ ಸಹಿಯನ್ನು ತೆಗೆದುಕೊಂಡ್ರೆ ಆತನ ಗಮನಕ್ಕೆ ಬಂದಿದೆ, ಪಾಲಕರ ಗಮನಕ್ಕೆ ಬಂದಿದೆ ಅಂತ ಕೂಡ ನಾವು ನೋಡ್ಬೋದು. ಹಾಗಾಗಿ ದಯವಿಟ್ಟು ಎಲ್ಲ ಶಿಕ್ಷಕರು ಈ ಒಂದು ಮಾಹಿತಿಯನ್ನು ತಪ್ಪದೇ ಮಾಡಿ. ಧನ್ಯವಾದಗಳು.